ಅಂಕು ಡಿಂಕು ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಈಗ ನನ್ನ ಜೊತೆ ರಾಜಕಾರಣಿಗಳೊಬ್ರು ಇದ್ದಾರೆ, ಬನ್ನಿ ಮಾತಾಡೋಣ ಅವ್ರ ಹತ್ರ. ಹಲೋ, ಎಕ್ಸ್ಕ್ಯೂಸ್ ಮೀ. ಹಲೋ, ನಮಸ್ಕಾರ ಸಾಹೇಬ್ರೆ, ಟಿವಿ ಚಾನೆಲ್ನಲ್ಲಿದ್ದೀರಾ? ಇದ್ದೇಳ್ರಿ. ಅಯ್ಯೋ, ಚಾನಲ್ಗೆ ಬಂದ್ರೇನ್ರಿ? ಹಾಂ, ಸಾರಿ ರೀ, ಗೊತ್ತಾಗಿಲ್ಲ. ಯಾಕ್ರಿ ನಿದ್ದೆ ಮಾಡ್ತಾ ಇದ್ದೀರಾ? ಅಯ್ಯೋ, ಚುನಾವಣೆ ಟೈಮ್ ಅಲ್ವಾ, ಹಾಂ ರಾತ್ರಿ ಎಲ್ಲ ನಿದ್ದೆನೆ ಬರಲ್ಲ, ಟಿಕೆಟ್ ಸಿಕ್ಕಿಲ್ಲ ಅಂತ. ಹಾಂ ಅದಕ್ಕೆ ಯಾಕೋ ನಿದ್ದೆ ಮಾಡ್ದೇನೆ ಈಗ ಒಂಚೂರು ತೂಕಕ್ಕೆ ಬಂತು. ಹಾಂ ಇರಲಿ ಬಿಡಿ. ತುಂಬ ಸಂತೋಷ ನಿಮ್ಮನ್ನ ಮಾತಾಡಿಸ್ತಿರೋದು. ನಿಮ್ಮ ಹೆಸರು? ವೆಂಕಟ ಗುರುನರಹರಿ ನರಸಿಂಹ ಶಾಸ್ತ್ರಿ ಅಯ್ಯಂಗಾರ್. ಓಹೋ, ತುಂಬ ಸಂತೋಷ. ನೀವು ಸ್ವಿಸ್ ಬ್ಯಾಂಕಲ್ಲಿ ಏನಾದ್ರು ಹಣ ಇಟ್ಟಿದ್ದೀರಾ? ಓ, ತುಂಬ ಇಟ್ಟಿದ್ದೀವ್ರಿ. ಅದೇನಾದ್ರು ಇಂಡಿಯಾಗೆ ವಾಪಸ್ ಬರುತ್ತಾ? ಬರುತ್ತ್ರಿ. ಯಾವಾಗ ಬರುತ್ತೆ? ಅದೇ ಸ್ವಿಸ್ ಬ್ಯಾಂಕ್ದು ಶಾಖೆ ಯಾವುದಾದ್ರೂ ಇಂಡಿಯಾದಲ್ಲಿ ಓಪನ್ ಆದಾಗ ಬಂದೇ ಬರುತ್ತೆ ರೀ. ಹೌದಾ? ತುಂಬ ಸಂತೋಷ. ಏನು ನಿಮ್ಮ ಪಕ್ಷದ ಸಿಂಬಲ್ಲು? ನಮ್ಮ ಸಿಂಬಲ್ ರೈಲು. ರೈಲ? ಆ ಥರ ಯಾರಾದ್ರು ಸಿಂಬಲ್ ಇಟ್ಕೋತಾರಾ? ನಾವು ಇಟ್ಕೊಂಡಿವಲ್ಲ. ರೈಲ್ ಯಾಕೆ ಇಟ್ಕೊಂಡಿದ್ದೀರಾ? ಅಯ್ಯೋ, ತುಂಬಾ ಜನ ನಮ್ಮ ಪಕ್ಷಕ್ಕೆ ಬರ್ತಾರೆ, ತುಂಬಾ ಜನ ನಮ್ಮ ಪಕ್ಷದಿಂದ ಹೋಗ್ತಾರೆ, ಹತ್ತವರು ಇಳಿಯೋರು ಇರ್ದೇ ಇರ್ತಾರೆ. ಅದು ಅಲ್ಲದೆ ನಾವು ಬಿಡೋದೇ ರೈಲು, ಆದ್ರಿಂದ ರೈಲ್ ಪಕ್ಷನೇ ಇಟ್ಕೊಂಡಿದ್ದೀವ್ರಿ. ಹೌದಾ? ಹೋಗ್ಲಿ ಬಿಡಿ. ಈ ಫಾರ್ಮ್ ಎಲ್ಲ ಫಿಲ್ ಮಾಡಿ ಟಿಕೆಟ್ ಕೊಟ್ರಾ? ಕೊಟ್ಟಿದ್ದೇವ್ರಿ. ಫಾರ್ಮ್ ಎಲ್ಲ ಫಿಲ್ ಮಾಡಿದ್ದೀವಿ. ಫಿಲ್ ಮಾಡಿದ್ರಾ? ಏನಂತ ಫಿಲ್ ಮಾಡಿದ್ದೀರಾ? ಅಯ್ಯೋ, ಅದೇನೋ ಇತ್ತಲ್ಲ. ಏನು? ವೆಂಕಿ ಅಂತ ನನ್ನ ಹೆಸರು. ಅವರು ಫಸ್ಟ್ ನೇಮು, ಮಿಡಲ್ ನೇಮು, ಲಾಸ್ಟ್ ನೇಮು ಅಂತ ಕೇಳಿದ್ರು. ಬೇಬಿ ವೆಂಕಣ್ಣ ಡೆಡ್ ಬಾಡಿ ಅಂತ ಮಾಡಿದ್ದೀನಿ ರೀ. ಏನ್ರಿ ಹಾಗಂದ್ರೆ? ಫಸ್ಟ್ ನೇಮು ಬೇಬಿ ಅಂತ ಕರಿತಾ ಇದ್ವಲ್ಲ, ಅದಕ್ಕೆ ಬೇಬಿ ಅಂತ ಮಾಡಿದ್ದೀನಿ. ಮಿಡಲ್ ನೇಮು ವೆಂಕಿ, ಹೋಗುವಾಗೆಲ್ಲ ಲಾಸ್ಟ್ ನೇಮ್ ಎಲ್ರದ್ದು ಡೆಡ್ ಬಾಡಿ, ಅದಕ್ಕೆ ಬೇಬಿ ವೆಂಕಣ್ಣ ಡೆಡ್ ಬಾಡಿ ಅಂತ ಮಾಡಿದ್ದೀನಿ. ಇಂಥವ್ರೆಲ್ಲ ನಮ್ಮ ಪಾರ್ಟಿಗೆ ಬಂದ್ರೆ ಹೆಂಗಪ್ಪ? ನಿಮ್ಮ ಪಾರ್ಟಿ ಅಲ್ರಿ, ದೇಶದ ಪಾರ್ಟಿ. ಹೋಗ್ಲಿ ಬಿಡಿ. ಈಗಿನ ಪ್ರಸ್ತುತ ರಾಜಕೀಯ ನೋಡಿದ್ರೆ ನಿಮ್ಗೆ ಏನನ್ಸುತ್ತೆ? ಕರ್ನಾಟಕ ಸರ್ಕಾರ ಬಗ್ಗೆ ಏನನ್ಸುತ್ತೆ? ಯಾರು ಮುಖ್ಯಮಂತ್ರಿ ಆಗ್ಬೋದು? ಎಲ್ಲ ಅಯ್ಯಪ್ಪ ಸ್ವಾಮಿ ಗೊತ್ತು. ಅಯ್ಯಪ್ಪ ಸ್ವಾಮಿ? ಕರ್ನಾಟಕ ಸರ್ಕಾರಕ್ಕೂ ಅಯ್ಯಪ್ಪ ಸ್ವಾಮಿಗೂ ಎಲ್ಲಿಂದ ಎಲ್ಲಿಗೆ ಸಂಬಂಧ ಇದಾರಿ? ಹೇಗೆ ನೋಡಿ, ಅಯ್ಯ ಸಿದ್ದರಾಮಯ್ಯ, ಯಡಿಯೂರಪ್ಪ ಅಪ್ಪ, ಕುಮಾರಸ್ವಾಮಿ ಸ್ವಾಮಿ, ಅಯ್ಯ ಅಪ್ಪ ಸ್ವಾಮಿ. ಅಯ್ಯಪ್ಪ ಸ್ವಾಮಿಗೆ ಎಲ್ಲ ಗೊತ್ತಿರೋದು. ನಿಮ್ಗೆ ಗೊತ್ತಾಯ್ತೇನ್ರಿ? ಗೊತ್ತಾಯ್ತು ಬಿಡಿ. ಆದ್ರೂ ಈ ಪೊಲಿಟಿಕ್ಸ್ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಇದೊಂದು ದೊಡ್ಡ ಸಿಸ್ಟಮ್ ಅಂತ ಅನ್ಸಲ್ವಾ? ಹೌದ್ರಿ, ಕಂಪ್ಯೂಟರ್ ಇದ್ದಂಗ್ರಿ. ಕಂಪ್ಯೂಟರ್ ಇದ್ದಂಗ? ಅದ್ ಹೇಗೆ ಹೇಳ್ತೀರಾ? ನೋಡ್ರಿ, ಮದರ್ ಬೋರ್ಡ್ ಯಾರು ಗೊತ್ತೇನ್ರಿ? ಯಾರು ಮದರ್ ಬೋರ್ಡು? ಪೊಲಿಟಿಕ್ಸ್ ಅಲ್ಲಿ ಮದರ್ ಬೋರ್ಡ್ ಅಂದ್ರೆ ಸೋನಿಯಾ ಗಾಂಧಿ. ಸೋನಿಯಾ ಗಾಂಧಿ ಅವರು ಮದರ್ ಬೋರ್ಡ್? ಅದ್ಯಾಕೆ? ಕಾಂಗ್ರೆಸ್ನವರೆಲ್ಲ ಅವ್ರನ್ನೇ ತಾನೇ ಮದರು ಅಂತ ಕರೆಯೋದು, ಅದಕ್ಕೆ ಅವರೇ ಮದರ್ ಬೋರ್ಡ್. ಮಾನಿಟರ್ ರೀ. ಯಾರು? ರಾಹುಲ್ ಗಾಂಧಿ. ಅವ್ರು ಯಾಕೆ ಮಾನಿಟ್ರು? ಎಲ್ರೂ ಮಾನಿಟರ್ ಮಾಡೋದು ಅವ್ರೇ ಅಲ್ವಾ, ಯಾರಿಗೆ ಟಿಕೆಟ್ ಕೊಡ್ಬೇಕು, ಯಾರಿಗೆ ಟಿಕೆಟ್ ಕೊಡಬಾರ್ದಂತ. ಹಾಗೆ. ಮೌಸು ಮೌಸು ಮನಮೋಹನ್ ಸಿಂಗ್, ಮೌಸ್ ಸಿಂಗ್. ಮನಮೋಹನ್ ಸಿಂಗ್. ಯಾಕೆ? ಅವ್ರು ಹೇಳಿದ್ದಕ್ಕೆಲ್ಲ ಕೇಳ್ಕೊಂಡು ಅನ್ಬೇಕು, ಅದಕ್ಕೆ. ಹಾಗೆ ಮೌಸ್ ಥರ ಇರಬೇಕು. ಓಹೋ, ಜಾಸ್ತಿ ಮಾತಾಡೋಂಗಿಲ್ಲ. ಹಾಗೆ. ವೈರಸ್ಸು ಅದಾರ್ರಿ ಇದರಲ್ಲಿ. ವೈರಸ್? ಅದ್ಯಾವ್ದ್ರಿ ವೈರಸ್ಸು? ಏ ರಾಜ ಕಲ್ಮಾಡಿ, ಇದೆಲ್ಲ ವೈರಸ್ಸು. ವೈರಸ್ಸು ಇದೆಯಾ? ವೈರಸ್ ಆಂಟಿ ವೈರಸ್ಸು ಇದೆ. ಆಂಟಿ ವೈರಸ್ ಯಾವುದು? ಈ ಅಣ್ಣಾ ಹಜಾರೆ, ಬಾಬಾ ರಾಮದೇವ್ ಇವರೆಲ್ಲ ಆಂಟಿ ವೈರಸ್ಸು. ಹೌದಾ? ಪೆನ್ ಡ್ರೈವ್ ಇದೆ ರೀ ಇದರಲ್ಲಿ. ಪೆನ್ ಡ್ರೈವ್? ಪೆನ್ ಡ್ರೈವ್ ಯಾವ್ದ್ರಿ? ಪೂಜಾ ಗಾಂಧಿ. ಅದ್ಯಾಕೆ? ಈ ಪಕ್ಷಕ್ಕೆ ಹಾಕಿದ್ರು ಇರ್ತಾರೆ, ಆ ಪಕ್ಷಕ್ಕಾದ್ರೂ ಇರ್ತಾರೆ, ಈ ಪಕ್ಷಕ್ಕಾದ್ರೂ ಇರ್ತಾರೆ, ಎಲ್ಲ ಪಕ್ಷಕ್ಕೂ ಇರ್ತಾರೆ. ಅದಕ್ಕೆ ನಿಮ್ ಪೊಲಿಟಿಕ್ಸ್ ಅಂದ್ರೆ ಒಂದು ಕಂಡು ಬರೋದೇನಂದ್ರೆ ಕಪ್ಪು ಹಣ. ಕಪ್ಪು ಹಣ. ಕಪ್ಪು ಹಣ ಯಾಕೆ ಮಾಡ್ತೀರಿ ನೀವು? ಕಪ್ಪು ಹಣ ಯಾಕೆ ಮಾಡ್ತೀವಿ ಅಂತ ಕೇಳ್ತಿರಲ್ರಿ. ಹಣ ಹಂಗೆ ಇಟ್ರೆ ದೃಷ್ಟಿ ಆಗುತ್ತೆ, ಅದಕ್ಕೆ ಕಪ್ಪು ಹಣ ಇದ್ರೆ ದೃಷ್ಟಿ ಆಗಲ್ಲ, ಅದಕ್ಕೋಸ್ಕರ ಕಪ್ಪು ಹಣ ಮಾಡೋದು. ಹಾಗೆ. ಹೋಗ್ಲಿ ಬಿಡಿ. ನಾವು ಹೆಂಗಿರ್ತೀವಿ ಗೊತ್ತಾ ಪೊಲಿಟಿಷಿಯನ್ಸು? ಹೇಗಿರ್ತೀರಾ? ಯಾರೇ ಕೂಗಾಡಲಿ, ಊರೇ ಹೋರಾಡಲಿ, ನಿನ್ನ ನೆಮ್ಮದಿಗೆ ಭಂಗವಿಲ್ಲ, ಮಂತ್ರಿ ನಿನಗೆ ಸಾಟಿ ಇಲ್ಲ, ಸದನ ಸಭೆ ಮನೆ ಮಠಗಳಲ್ಲಿ ನೀ ಅಳುಕದೆ ನಿದ್ರೆ ಮಾಡುವೆ, ಗೊರಕೆ 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 ಹುರ್ರ. ಆದರೂ ನಾವು ತುಂಬ ಹುಷಾರಾಗಿ ಎಲ್ಲ ಹೇಳ್ಬೇಕು. ನಮಗೆ ಇರೋದಿಲ್ಲ. ಸ್ವಾತಂತ್ರ್ಯ ಇರೋದಿಲ್ವಾ? ಯಾಕೆ ಸ್ವಾತಂತ್ರ್ಯ ಇರೋದಿಲ್ಲ? ದೊಡ್ಡ ದೊಡ್ಡವ್ರು ಯಾರು ಕೇಳ್ತಾರೆ, ಏನಂತ? ಮಂತ್ರಿ ಮಂಚ ಕಾಲೆಷ್ಟು ಅಂತ. ಇರಪ್ಪ, ಹೈಕಮಾಂಡ್ ಕೇಳಿ ಹೇಳ್ತೀನಿ ಅಂತ ಹೇಳ್ಬೇಕು. ಹೌದಾ? ಇರ್ಲಿ, ನೀವು ಪೊಲಿಟಿಕ್ಸ್ ಅಲ್ಲಿ ನಿಂತ್ಕೋತಾ ಇದ್ದೀರಾ,
ಈ ಎಜುಕೇಶನ್ ಅಲ್ಲಿ ಈ ಕೋಟಾ ಅಂತ ಇರುತ್ತೆ. ಏನ್ ಕೋಟಾ? ಸ್ಪೋರ್ಟ್ಸ್ ಕೋಟಾ, ಮ್ಯಾನೇಜ್ಮೆಂಟ್ ಕೋಟಾ, ಈ ತರ ಎಲ್ಲ ಇರುತ್ತೆ. ಹಾಗೆ ನಿಮ್ ಪೊಲಿಟಿಕ್ಸ್ ಅಲ್ಲೂ ಏನಾದ್ರು ಕೋಟಾ ಇರುತ್ತಾ? ಅಯ್ಯೋ ನಿಂತಿರೋದ ಅದ್ರ ಮೇಲೆ. ಏನು ಎಲ್ಲಾ ಕೋಟಾ, ಎಲ್ಲಾ ಕೋಟಾನ? ಓಟ್ ಕೋಟಾ, ನೋಟ್ ಕೋಟಾ, ಸರ್ಟಿಫಿಕೇಟ್ಸ್ ಕೋಟಾ, ಎಲ್ಲಾ ಕೋಟಾನೇ ನಮ್ದು. ಹೋಗ್ಲಿ ಬಿಡಿ. ಏನಾದ್ರೂ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಆದ್ರೂ ಇದೆಯಾ ನಿಮಗೆ? ಇದ್ಯಪ್ಪ. ಏನಿದೆ? ಸ್ಪೋರ್ಟ್ಸ್. ಸ್ಪೋರ್ಟ್ಸ್ ಗೊತ್ತಿರ್ಬೇಕಾ ಪೊಲಿಟಿಷಿಯನ್ಸ್ಗೆ? ಸಿಕ್ಕಾಪಟ್ಟೆ ಪೊಲಿಟಿಷಿಯನ್ಸ್ಗೆ ಸ್ಪೋರ್ಟ್ಸೇ ಗೊತ್ತಿರಬೇಕು. ಅದ್ಯಾಕೆ ಸ್ಪೋರ್ಟ್ಸ್ ಗೊತ್ತಿರಬೇಕು? ಹರ್ಡಲ್ಸು. ಹಾ ಹರ್ಡಲ್ಸ್ ಗೊತ್ತಿದ್ರೆ ಹಾ ಈ ಪರಿಮಳ ನಾಗಪ್ಪ ಅವರು ಹಾರ್ಕೊಂಡು 10 ವರ್ಷದಲ್ಲಿ 5 ಪಾರ್ಟಿ ಚೇಂಜ್ ಮಾಡಿದ್ರು. ಆ ಥರ ಚೇಂಜ್ ಮಾಡ್ಬೋದು. ಹೌದಾ? ಖೋಖೋ ಗೊತ್ತಿದ್ರೆ, ಖೋಖೋ ಗೊತ್ತಿದ್ರೆ? ಸದಾನಂದ ಗೌಡ್ರು ಕೊಕ್ ಅಂತ ಹೇಳ್ಬಿಟ್ಟು ರೇಣುನ ಔಟ್ ಮಾಡಿದ್ರಲ್ಲ, ಆ ಥರ ಔಟ್ ಮಾಡ್ಬೋದು. ಹೌದಾ? ಆಮೇಲೆ ಆಮೇಲೆ ಈ ಫುಟ್ಬಾಲು ಗೊತ್ತಿದ್ರೆ ಒಳ್ಳೇದು. ಅದ್ಯಾಕೆ? ಈ ಜಗಳೂರು ರಾಮಚಂದ್ರ ಅವರು ಈ ಪಾರ್ಟಿನ ಆ ಪಾರ್ಟಿನ ಅಂತ ಯೋಚನೆ ಮಾಡಿದ್ರಲ್ಲ, ಈ ಪಕ್ಷದಿಂದ ಆ ಪಕ್ಷ, ಆ ಪಕ್ಷದಿಂದ ಈ ಪಕ್ಷ, ಅದಕ್ಕೆ ಫುಟ್ಬಾಲು. ಪಕೋಡ ಗೊತ್ತಿದ್ರೆ ನಮ್ ಗೌಡ್ರ ತರ ದಾಳ ಹಾಕ್ಬೋದು. ಹೆಂಗೆ ನಡೆಸ್ಬೇಕು ಕಾಳು ಅಂತ ಮೊದ್ಲ ಗೊತ್ತ ಐಡಿಯಾ ಯೂಸ್ ಮಾಡ್ಬೋದು. ಹೌದಾ? ಓಹೋ. ಇನ್ನು ಯಾವ್ಯಾವ ಆಟಗಳು ಗೊತ್ತಿದ್ರೆ ಒಳ್ಳೇದು? ಲಾಂಗ್ ಜಂಪು, ಹೈ ಜಂಪು. ಲಾಂಗ್ ಜಂಪ್, ಹೈ ಜಂಪ್ ಅದ್ಯಾಕೆ ಬೇಕು? ಅಯ್ಯೋ ಈಗ ನೋಡಿ, ಉದಾಹರಣೆಗೆ ನಾನು KJP ಇಂದ BSR ಪಕ್ಷಕ್ಕೆ ಹಾರಿದ್ರೆ ಅದು ಲಾಂಗ್ ಜಂಪ್. ಓಹೋ. ಅದೇ ನಾನು KJP ಇಂದ ಕಾಂಗ್ರೆಸ್ಗೆ ಹಾರಿದ್ರೆ ಹೈ ಜಂಪ್. ಲೆವೆಲ್. ಹಾಕಿ ಯಾರು ಆಡ್ತಾರೆ? ಎಲ್ಲಾ ಪಕ್ಷದವರು ಆಗ್ತಾರೆ. ಎಲ್ಲಾ ಪಕ್ಷದವ್ರುನ? ಅದ್ಯಾಕೆ? ಅಯ್ಯೋ ನಮಗೆ ಓಟ್ ಹಾಕಿ, ನಮ್ಮ ಪಾರ್ಟಿಗೆ ಓಟ್ ಹಾಕಿ ಅಂತ ಎಲ್ಲರೂ ಹೇಳ್ತಾರೆ. ಓಹೋ. ಆದ್ರೆ ತುಂಬಾ ಇಂಪಾರ್ಟೆಂಟ್ ಗೇಮ್ ಇದೆಯಲ್ಲ, ಅದು ಕಬಡ್ಡಿ. ಕಬಡ್ಡಿನ? ಅದು ಕಲ್ತಿರ್ಬೇಕು. ಕಬಡ್ಡಿ ಯಾಕೆ ಕಲ್ತಿರ್ಬೇಕು? ಕಬಡ್ಡಿ ಅಂತ ಹೇಳ್ಕೊಂಡು ಗೌರ್ಮೆಂಟ್ ಕಾಲ್ ಎಳೆಯೋದು ಬೀಳ್ಸೋದು ನಮ್ಮ ಯಡಿಯೂರಪ್ಪನವ್ರು ಮಾಡಿದ್ರಲ್ಲ, ಆ ಥರ ಗೊತ್ತಿದ್ರೆ ಸ್ಪೋರ್ಟ್ಸ್. ಪೊಲಿಟಿಕ್ಸ್ ಅಲ್ಲಿ ಉಳ್ಕೋತೀವಿ, ಇಲ್ಲಾಂದ್ರೆ ಹೋಯ್ತಾ ಇರ್ತೀವಿ. ಹಾಗೆ ಎಲ್ಲ ಕಾಲೆಳಿತಾನೆ ಇರ್ತಾರಾ? ಒಳ್ಳೆ ಜನ, ಫಸ್ಟ್ ಕ್ಲಾಸ್ ಜನನೂ ಇರ್ತಾರಲ್ವಾ? ಇರ್ತಾರೆ. ಯಾಕೆ ಕೇಳ್ತೀರಾ? ಯಾಕೆ? ನೀವು ಸ್ಕೂಲ್ಗೆಲ್ಲ ಹೋಗಿದ್ದೀರಾ? ಹೋಗಿದ್ದೀವಿ. ನೀವು ಯಾವ ಕ್ಲಾಸ್ ಬರ್ತಾ ಇದ್ದಿದ್ದು? ಫಸ್ಟ್ ಕ್ಲಾಸು. ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್ಸು ಅಂತಾನು ಇರ್ತಾರೆ. ಅವರೆಲ್ಲ ಇಂಜಿನಿಯರ್ಸು, ಡಾಕ್ಟರ್ಸು, ಸೈಂಟಿಸ್ಟು ಆಗ್ತಾರೆ. ಆಮೇಲೆ ಫಸ್ಟ್ ಕ್ಲಾಸ್ ಸ್ಟೂಡೆಂಟ್ಸ್ ಇರ್ತಾರೆ, ಅವರು IAS, IPS ಆಗ್ತಾರೆ. ಈ ಸೆಕೆಂಡ್ ಕ್ಲಾಸ್ ಸ್ಟೂಡೆಂಟ್ಸು ಇರ್ತಾರೆ, ಅವರು BA ಡಿಗ್ರಿ, ನಾರ್ಮಲ್ ಡಿಗ್ರಿ, ಕ್ಲರ್ಕು ಅದು ಇದು ಆಯ್ತಾರೆ. ಆಮೇಲೆ ಥರ್ಡ್ ಕ್ಲಾಸ್ನವ್ರು ಇರ್ತಾರೆ, ಅವರು ಪಾಪ ಏನೇನೋ ಓದ್ತಾರೆ, ಪೊಲಿಟಿಷಿಯನ್ಸ್ ಆಗ್ತಾರೆ. ಆದ್ರೆ ಈ ಥರ್ಡ್ ಕ್ಲಾಸ್ ಇರ್ತಾರಲ್ಲ ಜನ, ಇವರು ಫಸ್ಟ್ ಕ್ಲಾಸು, ಸೆಕೆಂಡ್ ಕ್ಲಾಸು ರ್ಯಾಂಕ್ ಹೋಲ್ಡರ್ಸ್ನ ಫಸ್ಟ್ ಕ್ಲಾಸ್ ಆಗಿ ಆಳ್ತಾರೆ. ಅದೇ ನಾವು. ಹೌದಾ? ಒಳ್ಳೆ ಕತೆ ಹೇಳಿದ್ರಿ ತಾತ ನೀವು. ಅಂಕು ಡಿಂಕು ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಸಣ್ಣ ವಿರಾಮದ ನಂತರ.